ನಮಸ್ಕಾರ. ನನ್ನ ಹೆಸರು ದೀಕ್ಷಾ ಗೌಡ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಗಳಗಟ್ಟಿ. ನಾನು ಮಾಡಿರುವ ಪ್ರಯೋಗ ಡೆಸಿನಿಟಿ ಸ್ಟ್ರಿಂಗ್ ಆ್ಯಂಡ್ ಸ್ಟ್ರಿಂಗ್. ಇದರ ಉಪಕರಣಗಳು 2 ಬಾಟಲ್, 2 ಬಲೂನ್, ದಾರ, ಉಪ್ಪು, ಸೀಸರ್, ಅಯಸ್ಕಾಂತಗಳು ಮತ್ತು ನೀರು. ಡೆಸಿನಿಟಿ ಮೊದಲನೇದಾಗಿ ಡೆಸಿನಿಟಿ ಎಂದರೆ ಸಾಂದ್ರತೆ, ಸ್ಟ್ರಿಂಗ್ ಎಂದರೆ ಕುಗ್ಗುವುದು, ಸಿಂಕ್ ಎಂದರೆ ಮುಳುಗುವುದು. ಒಂದು ಬಾಟಲಿನಲ್ಲಿ ಶುದ್ಧ ನೀರನ್ನು ಹಾಕಿದ್ದೇನೆ, ಇನ್ನೊಂದು ಬಾಟಲಿನಲ್ಲಿ ಉಪ್ಪು ನೀರನ್ನು ಹಾಕಿದ್ದೇನೆ. ಶುದ್ಧ ನೀರಿನ ಬಾಟಲಿನಲ್ಲಿ ಬಲೂನಿಗೆ ಗಾಳಿಯನ್ನು ತುಂಬಿ ದಾರವನ್ನು ಕಟ್ಟಿ ಇನ್ನೊಂದು ತುದಿಗೆ ಅಯಸ್ಕಾಂತವನ್ನು ಹಾಕಿದ್ದೇನೆ. ಒಂದು ಅಯಸ್ಕಾಂತವನ್ನು ಹಾಕಿದ್ದೇನೆ, ಅದಕ್ಕೆ ಒತ್ತಡವನ್ನು ಹಾಕುತ್ತೇನೆ. ಇದು ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ. ಇನ್ನೊಂದು ಅಯಸ್ಕಾಂತವನ್ನು ಹಾಕುತ್ತೇನೆ. ಇದಕ್ಕೆ ಒತ್ತಡ ಹಾಕುತ್ತೇನೆ. ಇದು ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ. ಇನ್ನೊಂದು ಅಯಸ್ಕಾಂತವನ್ನು ಹಾಕುತ್ತೇನೆ. ಇದಕ್ಕೆ ಒತ್ತಡ ಹಾಕುತ್ತೇನೆ. ಇದು ಬದಲಾವಣೆ ಆಗುತ್ತದೆ, ಏಕೆಂದರೆ ವಸ್ತುವಿನ ದ್ರವ್ಯರಾಶಿ ಹೆಚ್ಚು ಇರುತ್ತದೆ, ನೀರಿನ ಸಾಂದ್ರತೆ ಕಡಿಮೆ ಇರುತ್ತದೆ. ಆದ ಕಾರಣ ಇದು ಮುಳುಗುತ್ತದೆ. ಉಪ್ಪಿನ ನೀರು, ಇದಕ್ಕೆ ನಾನು ಒಂದು ಅಯಸ್ಕಾಂತವನ್ನು ಹಾಕಿದ್ದೇನೆ, ಒತ್ತಡ ಹಾಕುತ್ತೇನೆ. ಇದಕ್ಕೆ ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ. ಇನ್ನೆರಡು ಅಯಸ್ಕಾಂತವನ್ನು ಹಾಕುತ್ತೇನೆ. ಒತ್ತಡ ಹಾಕುತ್ತೇನೆ. ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ. ನೀರಿಗಿಂತ ಉಪ್ಪಿನ ಸಾಂದ್ರತೆ ಹೆಚ್ಚಾಗಿರುತ್ತದೆ, ಆದ ಕಾರಣ ಇದು ತೇಲುತ್ತದೆ. ವಸ್ತುವಿನ ದ್ರವ್ಯರಾಶಿ, ನೀರಿನ ಸಾಂದ್ರತೆ ಮತ್ತು ಪರಿಮಾಣದ ನಡುವಿನ ಸಂಬಂಧಗಳನ್ನು ಕಲಿಯುತ್ತೇವೆ. ಧನ್ಯವಾದಗಳು.